ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಈ ತೈಲ ಮತ್ತು ಔಷಧಕ್ಕೆ ಏನಾದರೂ ಕನೆಕ್ಟಿವಿಟಿ ಇದೆ ಸರ್, ಈ ಟ್ರಾನ್ಸ್ಪೋರ್ಟ್ ವಿಚಾರವನ್ನು ಬಿಟ್ಟು? ಹೌದು ಸರ್, ತೈಲ ಜಾಸ್ತಿ ಆದಾಗ ಡೆಫಿನೆಟ್ಲಿ ಟ್ರಾನ್ಸ್ಪೋರ್ಟೇಷನ್ ಖರ್ಚು ಜಾಸ್ತಿ ಆಗುತ್ತೆ. ಸೊ ಅದಾದಾಗ ಈಗ ಒಂದು ಯಾವುದೇ ಔಷಧಿ ಮ್ಯಾನುಫ್ಯಾಕ್ಚರ್ ಮಾಡ್ಬೇಕಂತಂದ್ರೆ ಔಷಧಿ ರಾ ಮಟೀರಿಯಲ್ ಅಲ್ಲದೆ ಅದು ಪ್ಲಾಸ್ಟಿಕ್ ಫಾಯಿಲ್ ಇರ್ಬೋದು, ಅದರದ್ದು ಮತ್ತೆ ಪ್ರಿಪ್ರೇಷನ್ ಯೂನಿಟ್ ಇರ್ಬೋದು, ಅದಕ್ಕೆ ಅದರದ್ದು ಡಿಫ್ರೆಂಟ್ ಖರ್ಚುಗಳು ಇರ್ತವೆ. ಸೊ ಆ ಖರ್ಚುಗಳೆಲ್ಲ ಆ ಕಂಪ್ನಿಗೆ ಜಾಸ್ತಿ ಆಗುತ್ತೆ. ಸೊ ಅದು ರಾ ಮಟೀರಿಯಲ್ ಖರ್ಚಿಂದ ಅಷ್ಟೇ ಅಲ್ಲದೆ ಈಗ ಮ್ಯಾನುಫ್ಯಾಕ್ಚರಿಂಗ್, ಈಗ ಫಾರ್ ಎಕ್ಸಾಂಪಲ್ ನಾನು ಪಲ್ಮನಾಲಜಿಸ್ಟ್, ಲಂಗ್ ಸ್ಪೆಷಲಿಸ್ಟ್, ನಾವು ಇನ್ಹೇಲರ್ಸ್ ಕೊಡ್ತೀವಿ. ಇನ್ಹೇಲರ್ಸ್ ಮಾಡಬೇಕು ಅಂತಂದರೆ ಅಲ್ಲಿಗೆ CFC ಕೆಮಿಕಲ್ ಯೂಸ್ ಮಾಡ್ತಾರೆ, ಬೇರೆ ಪೆಟ್ರೋಕೆಮಿಕಲ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಾರೆ. ಅವು ಎಲ್ಲದು ಕಚ್ಚಾ ಈ ವಸ್ತುಗಳದ್ದು ಏನು ಅವ್ರದ್ದು ದಿನನಿತ್ಯ ಖರ್ಚಿರುತ್ತೆ ಅದು ಜಾಸ್ತಿ ಆಗಿಬಿಡುತ್ತೆ. ಆವಾಗ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಆಗುತ್ತೆ. ಆವಾಗ ಅದು ಮಾರ್ಕೆಟಿಗೆ ಬರೋ ಅಷ್ಟೊತ್ತಿಗೆ ಪ್ರೈಸಸ್ ಜಾಸ್ತಿ ಆಗುತ್ತೆ. ನೀವು ಹೇಳ್ದಂಗೆ ಇದು ಡೈಲಿ ಅಸ್ತಮಾಗೆ ಇನ್ನೇಲರ್ ಇಲ್ದಂಗೆ ಅವ್ನು ಇರೋಕ್ಕಾಗೋದೇ ಇಲ್ಲ. ಎಮರ್ಜೆನ್ಸಿ ಡ್ರಗ್ಸ್ ಅವೆಲ್ಲ ಅವು ತಗೊಳ್ಳಿಲ್ಲ ಅಂತಂದ್ರೆ ಅವನ ಖರ್ಚು ಇನ್ನೂ ಜಾಸ್ತಿ ಆಗುತ್ತೆ. ಅವ್ನು ಹಾಸ್ಪಿಟಲ್ ಎಮರ್ಜೆನ್ಸಿಗೆ ಹೋಗಿ ಪೇಷಂಟ್ ಅಲ್ಲಿ ಹೋಗಿ ಸಾಯ್ಬೇಕಾಗುತ್ತೆ. ಸೊ ಈ ಏನು ಬೇರೆ ಎಲ್ಲ ಖರ್ಚುಗಳು ಜಾಸ್ತಿ ಆಗ್ತಾ ಇದ್ದಾವೆ, ಆದರೆ ಮೆಡಿಸಿನ್ ಖರ್ಚು ಜಾಸ್ತಿ ಆಗೋದ್ರಿಂದ ನಮ್ಮ ಪೇಷಂಟ್ಗಳು ಅದನ್ನ ಅರ್ಧ ತಗೊಂಡೆ ಅದನ್ನು ನಾನು 2 ದಿವಸಕ್ಕೆ ಒಂದ್ಸತಿ ತಗೋತೀನಿ ಆ ಥರ ಏನಾದರೂ ಅವರು ಬಾರ್ಗೇನ್ ಮಾಡೋಕ್ಕಂದ್ರೆ ನಮ್ಮ ಹೆಲ್ತ್ರಲ್ಲಿ ಕಾಂಪ್ರಮೈಸ್ ಮಾಡೋಕ್ಕೆ ಆಗೋದಿಲ್ಲ. ಸೊ ಇದು ಒಂದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾವುದೇ ಇದರಲ್ಲೂ ರೇಟ್ ಜಾಸ್ತಿ ಆಗಿ ಕಾಂಪ್ರಮೈಸ್ ಆಗ್ಬೋದು. ನಾವು ವೆಕೇಷನ್ಸ್ನಲ್ಲಿ ಹೋಗ್ಬೋದು, ಗೋಲ್ಡ್ ಕಡಿಮೆ ಮಾಡ್ಬೋದು, ಬೇರೆ ಏನಾದರೂ ಖರ್ಚು ಕಡಿಮೆ ಮಾಡ್ಬೋದು, ಆದರೆ ಹೆಲ್ತಲ್ಲಿ ನಾವು ಖರ್ಚು ಕಡಿಮೆ ಮಾಡೋಕ್ಕೆ ಆಗೋದಿಲ್ಲ. ಹೆಲ್ತ್ ಈಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಯುವರ್ ವೆಲ್ತ್. ಹೆಲ್ತಲ್ಲಿ ಕಾಂಪ್ರಮೈಸ್ ಮಾಡಿದ್ರೆ ಬೇರೆ ಇವೆಲ್ಲವೂ ನಿಮ್ಮ ಮನೆಯದ್ದು ಎಲ್ಲ ಖರ್ಚುಗಳು ಒಂದೇ ಸತಿ ಜಾಸ್ತಿ ಆಗಿ ಸ್ಟಾರ್ಟ್ ಆಗ್ತದೆ. ನೀವು ಅವಾಗಲೇ ಉಲ್ಲೇಖ ಮಾಡ್ತಾ ಇದ್ದೀರಿ ಸರ್, ಈ ಮಾತ್ರೆಗಳನ್ನೇ ಪ್ಯಾಕ್ ಮಾಡುವಂತಹ ಪ್ಲಾಸ್ಟಿಕ್ ಆಗಿರ್ಬೋದು, ಸ್ಟ್ರಿಪ್ಸ್ ಆಗಿರ್ಬೋದು, ಸಿರಪ್ ಬಾಟ್ಲಿಗಳಾಗಿರ್ಬೋದು, ಈ ಸಿರಿಂಜ್ಗಳಾಗಿರ್ಬೋದು, IV ಬ್ಯಾಗ್ಗಳು, ಇದರ ದರವೂ ಕೂಡ ಏರಿಕೆ ಆಗುತ್ತೆ ಅಂತ. ಇದು ಜನಸಾಮಾನ್ಯರಿಗೆ ಹೊಡೆತವನ್ನು ಕೊಡುತ್ತಲ್ವಾ? 100% ಸರ್. ಮಿಡಲ್ ಮತ್ತು ಲೋ ಇನ್ಕಮ್ ಏನು ನಮ್ಮ ಜನಸಾಮಾನ್ಯರು ಇದ್ದಾರೆ, ಅವ್ರಿಗೆ ಡೆಫಿನೆಟ್ಲಿ ಒಂದು ತಿಂಗಳದ ಬಿಲ್ ನೀವು ತಗೊಂಡ್ರೆ ಒಂದು ರೇಷನ್ ಅವ್ರ ಮಂತ್ಲಿ ರೇಷನ್ ಎಷ್ಟಿರುತ್ತಲ್ಲ ಅಷ್ಟು ಇಕ್ವಾಲೆಂಟ್ ಇರುತ್ತೆ. ಸೊ ಅದೇ ಈಗ ದೊಡ್ಡವರು ಯಾರಾದರೂ ತಗೊಂಡ್ರೆ ಅವರಿಗೆ ಬಿಲ್ ಅಂದರೆ ಒಂದು ಸಣ್ಣ ಪೇಪರ್ ಅಷ್ಟೇ. ಆದರೆ ಇವರಿಗೆ ಆ ಬಿಲ್ ನೋಡಿಬಿಟ್ಟೆ ಜನ ಹಾಸ್ಪಿಟ್ಲಿಗೆ ಹೋಗೋದು ಭಯಭೀತರಾಗ್ತಾರೆ. ಸೊ ಅದಕ್ಕೆ ಜನ ಅದ್ರ ಬಗ್ಗೆ ಭಯಭೀತರಾಗದೆ ಬೇರೆ ಆಲ್ಟರ್ನೇಟಿವ್ ಮೆಥಡ್ಸ್ ಅವ್ರು ಯೂಸ್ ಮಾಡ್ಬೋದು. ಏನದು? ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಈ ಡಯಾಬಿಟೀಸ್ ಅವರು, ಹೈಪರ್ ಟೆನ್ಷನ್ ಅವರು, ಇವರೆಲ್ಲರೂ ಮಾತ್ರೆಗಳನ್ನು ಕರೆಕ್ಟಾಗಿ ತಗೊಳ್ಳೇಬೇಕು. ಹೌದಾ? ಅದ್ರ ಜೊತೆಗೆ ಅವ್ರ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿ ಈ ನೀಡ್ ಆಫ್ ಮೆಡಿಸಿನ್ಸ್ನ ಕಡಿಮೆ ಮಾಡೋಕ್ಕೆ ಹೇಗೆ ಅವರು ಡೈರೆಕ್ಟಾಗಿ ಅವರವರೇ ಮಾಡಬಾರ್ದು, ಸೆಲ್ಫ್ ಮೆಡಿಕೇಶನ್, ಸೆಲ್ಫ್ ಡಿಸಿಷನ್ ತಗೋಬಾರ್ದು. ಅವ್ರಿಗೆ ಯಾರಿಗೆ ಅವ್ರದ್ದು ಫ್ಯಾಮಿಲಿ ಡಾಕ್ಟರ್ಸ್ ಇದ್ದಾರೆ ಅವ್ರ ಹತ್ರ ಹೋಗಿ ಡಿಸ್ಕಸ್ ಮಾಡಿ 10 ಮಾತ್ರೆ ತಗೊಳೋದಲ್ಲಿ 5 ಮಾತ್ರೆ ಹೇಗೆ ಇಳಿಸ್ಬೋದು, ಇದೆಲ್ಲರಿಗೂ ಕಾಮನ್ ಆಗಿ ನಾವು ಹೇಳೋವಂಥದ್ದು. ಅದನ್ನು ಅವರು ಡಿಸ್ಕಸ್ ಮಾಡ್ಬೋದು. ಎಸ್ ಸರ್.